ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕಾರಂತ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಶಾವಿಗೆ ಬಾತ್ ಅನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೇವೆ. ಮೊದಲಿಗೆ ತರಕಾರಿಗಳು ಏನೇನು ಬೇಕು ಅಂದರೆ ನವಿಲುಕೋಸು, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು, ಕೊತ್ತಂಬರಿ, ಕರಿಬೇವು, ಶುಂಠಿ, ನಿಂಬೆಹಣ್ಣು, ಹಸಿಮೆಣಸು ಇಷ್ಟು ಐಟಮ್ ಮತ್ತು ಗೋಡಂಬಿ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕೊಬ್ಬರಿ ಎಣ್ಣೆ, ತೆಂಗಿನಕಾಯಿ ತುರಿ ಇಷ್ಟು ಐಟಮ್ ಬೇಕಾಗತ್ತೆ. ಮೊದಲಿಗೆ ನಾವು ತರಕಾರಿಯನ್ನು ಕಟ್ ಮಾಡಿಕೊಳ್ಳೋಣ. ನಂತರದಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಇಡೋಣ ಬಿಸಿ ಮಾಡಿ ಕುದಿಲಿಕ್ಕೆ. ನಂತರದಲ್ಲಿ ಆ ಶಾವಿಗೆ ಫಸ್ಟ್ ತರಕಾರಿಯನ್ನು ಅದಕ್ಕೆ ಹಾಕೋಣ. ಆಮೇಲೆ ಶಾವಿಗೆಯನ್ನು ಅದಕ್ಕೆ ಹಾಕೋಣ ನೀರಿಗೆ. ಶಾವಿಗೆ ನೀರಿಗೆ ಹಾಕಿದಾಗ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಬೇಕಾಗತ್ತೆ, ಆವಾಗ ಶಾವಿಗೆ ಅಂಟೋದಿಲ್ಲ. ಆಮೇಲೆ ನಂತರದಲ್ಲಿ ಅದನ್ನು ಬಸಿದುಕೊಂಡು ಒಂದು ಪಾತ್ರೆಗೆ ಬಸಿ ಹಾಕಿಕೊಳ್ಳೋಣ. ನೆಕ್ಸ್ಟ್ ಈ ಕಡೆ ಒಂದು ಬಾಣಲೆಯಲ್ಲಿ ಸಪ್ರೇಟಾಗಿ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಅದಕ್ಕೆ ಮೊದಲು ತೆಂಗಿನ ಎಣ್ಣೆಯನ್ನು ಇಟ್ಕೊಂಡಿದ್ದಾವಲ್ಲ, ತೆಂಗಿನ ಎಣ್ಣೆ ಫಸ್ಟ್ ಹಾಕ್ಕೊಂಡು ನೆಕ್ಸ್ಟ್ ಒಗ್ಗರಣೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ನೆಕ್ಸ್ಟು ಕ್ಯಾಶ್ಯೂ ಹಾಕ್ಕೊಳ್ಳೋಣ. ನೆಕ್ಸ್ಟು ಶುಂಠಿ, ಹಸಿಮೆಣಸು ಹಾಕ್ಕೊಂಡು ಹುರಿದುಕೊಳ್ಳೋಣ ಸ್ವಲ್ಪ ಹೊತ್ತು. ನೆಕ್ಸ್ಟು ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಕ್ಯಾಪ್ಸಿಕಮ್ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ನೆಕ್ಸ್ಟು ಇದಾದ ನಂತರ ಸ್ವಲ್ಪ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಂತರದಲ್ಲಿ ಇದನ್ನ ಸಪರೇಟ್ ತೆಗೆದುಕೊಂಡು ಅದು ಮುಂಚೆ ಶಾವಿಗೆ ಬಸ್ತೆ ಇಟ್ಕೊಂಡಿದ್ದಾವಲ್ಲ ಅದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ. ನೋಡಿ, ಈ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಶಾವಿಗೆ ಬಾತ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಎಲ್ಲ ಮದುವೆ ಮನೆಗಳಲ್ಲಿ ಪ್ರತಿಯೊಂದು ಫಂಕ್ಷನ್ಗಳಲ್ಲಿ ಹೀಗೆ ಮಾಡೋದು. ಆಹಾ, ತುಂಬ ಚೆನ್ನಾಗಿ ಬಂದಿದೆ ಶಾವಿಗೆ ಬಾತು. ಶುಂಠಿ ಹಾಕಿದ್ರಿಂದ ಆ ಸ್ಮೆಲ್ಲು, ಕೊಬ್ಬರಿ ಎಣ್ಣೆ ಹಾಕಿದ್ರಿಂದ ಆ ಸ್ಮೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ. ಇಷ್ಟೇ ಶಾವಿಗೆ ಬಾತ್ ಮಾಡುವಂತಹ ವಿಧಾನ ಇಷ್ಟೇ. ನಿಮಗೆ ಚಾನಲ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಳ್ಳಿ. ಧನ್ಯವಾದಗಳು.